ಕಾಂತಾರವನ್ನು ನಡಗಿಸಿದಂಥ ನಮ್ಮ ರಿಷಬ್ ಶೆಟ್ಟಿ ಅವರ ಈಗ ಜೈ ಹನುಮಾನ್ ಮೂವಿಗೆ ಕಾಲಿಟ್ಟರು. ಜೈ ಹನುಮಾನ್ ಮೂವಿದ ಒಂದು ಮುಹೂರ್ತ ಇಟ್ಕಾಸ ಒಂದು ನಾಂದಿ ಹಾಡಿದಾರೆ ಅಂತ ಹೇಳ್ಬೋದು. ಇದು ಎಲ್ಲಿ ಇಟ್ಟಿರಪ್ಪ ಅಂದ್ರೆ ಹಂಪಿ ಅಂಜನಾದ್ರಿ ಬೆಟ್ಟದೊಳಗೆ ಈ ಒಂದು ಒಂದು ಕಾರ್ಯಕ್ರಮ ನಡೀತು. ಅದರೊಳಗೆ ಜೈ ಹನುಮಾನ್ ಮೂವಿದ ಒಂದು ಶೂಟಿಂಗನ್ನು ಸ್ಟಾರ್ಟ್ ಮಾಡುವುದಾಗಿ ಕೂಡ ಹೇಳಿದಾರು. ಅಂದ್ರೆ ಒಂದು ಕಾಂತಾರದ ಮ್ಯಾಸಿವ್ ಸಕ್ಸಸ್ಸನ್ನು ಪಡ್ಕೊಂಡಂಥ ನಮ್ಮ ರಿಷಬ್ ಶೆಟ್ಟಿ ಅವರ ಈಗ ಜೈ ಹನುಮಾನ್ ಮೂವಿ ಅಂತಿಂಥ ಮೂವಿ ಅಲ್ಲ, ಇದು ಭಾಳಷ್ಟು ಬೇರೆ ರೀತಿಯ ಒಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ಗಳನ್ನು ಹೊಂದಿರುವಂಥ ಒಂದು ಮೂವಿ ಆಗೈತಿ. ಇದರೊಳಗೆ ನಮ್ಮ ರಿಷಬ್ ಶೆಟ್ಟಿ ಅವರನ್ನು ಯಾವ ರೀತಿಯಾಗಿ ಒಂದು ನಡೆಸ್ಕೊಳ್ತಾರೋ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗೈತಿ. ಆ ಕಾರಣಕ್ಕೆ ಇದನ್ನು ಮಾತ್ರ ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಕೂಡ ಹೊಂದೈತಿ. ದೆನ್ ಇದೆಲ್ಲ ಆದ ಬಳಿಕ ಇನ್ನೆಲ್ಲ ಬಿಡ್ರಿ, ಒಂದು ಸೈಡ್ಗೆ ಬಿಡ್ರಿ, ಕಾಂತಾರದಿಂದ ಬಂದಂಥ ನಮ್ಮ ರಿಷಬ್ ಶೆಟ್ಟಿ ಅವರ ಜೈ ಹನುಮಾನ್ ಆಗಿ ಅಭಿನಯಿಸೋದು ನಿಮಗೆ ಹೆಂಗೆ ಅನ್ಸಾತೈತಿ ಡೆಫಿನೆಟಾಗಿ ಇದನ್ನು ನನಗೆ ತಿಳಿಸ್ರಿ. ಈಗ ಫಸ್ಟ್ನೇದ ನ್ಯೂಸ ಇದಾಗಿತ್ತು, ಅಂದ್ರೆ ಒಂದು ಅಂಜನಾದ್ರಿ ಬೆಟ್ಟದೊಳಗೆ ಆಂಜನೇಯಂದ ಅಲ್ಲೇ ಸನ್ನಿಧಿ ಇರೋದರಿಂದ ಅಲ್ಲೇ ಹೋಗಿ ಈ ಒಂದು ಜೈ ಹನುಮಾನ್ ಮೂವಿಗೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡಿದರು. ಡೆಫಿನೆಟಾಗಿ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಈ ಒಂದು ವಿಷಯ ನಮಗೂ ಕೂಡ ಭಾಳಷ್ಟು ಖುಷಿಯನ್ನು ತಂದುಕೊಟ್ಟೈತಿ. ಇದ್ರೊಳಗೆ ನಮ್ಮ ರಿಷಬ್ ಶೆಟ್ಟಿ ಅವರನ್ನು ಆ್ಯಸ್ ಎಕ್ಸ್ಪೆಕ್ಟೆಡ್ನ ಬೇರೆ ಥರನ ನೋಡೋಕೆ ಚಾನ್ಸ್ ಐತಿ. ಒಂದು ನ್ಯಾಚುರಲ್ ಲುಕ್ ಇರೋ ಚಾನ್ಸ್ ಇಲ್ಲ, ಭಾಳಷ್ಟು ಬೇರೆ ಒಂದು ಇದ್ರೋ ಕಣಾರದಾರು. ನೋಡೋಣ ಮೂವಿದು ಒಂದು ಏನರ ಒಂದು ಅನೌನ್ಸ್ಮೆಂಟ್ ಟೈಟಲ್ಲ ಅಥವಾ ಏನರ ಬಂದ್ರೆ ಡೆಫಿನೆಟಾಗಿ ಒಂದು ಏನರ ಹಿಂಟ್ ಕೊಟ್ಟಂಗೆ ಆಕೈತಿ, ಅವಾಗ ನೋಡೋಣ. ಆನಂತರ ಇನ್ನೊಂದು ಕಡೆ ಇದನ್ನು ಬಿಟ್ಟರೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಅದು ನಮ್ಮ ಟಾಕ್ಸಿಕ್ ಮೂವಿ. ಈ ಟಾಕ್ಸಿಕ್ ಮೂವಿ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಮಾತಾಡೋಣ. ಟೀಸರ್ ಬಿಟ್ಟಾದ್ಮೇಲೆ ಭಾಳಷ್ಟು ಪೋಸ್ಟರ್ಗಳು ರಿಲೀಸ್ ಆಗತ್ತವು. ಒಂದೊಂದು ಆಗ್ಬೇಕಾ ಪೋಸ್ಟರ್ ಒಂದಕ್ಕಿಂತ ಒಂದೊಂದು ಬೆಟರ್ ಅದಾವು. ಅಂದ್ರೆ ಭಾಳಷ್ಟು ರೀತಿಯ ಕ್ರಿಟಿಕಲ್ ನಾವು ಸಿಚುವೇಶನ್ ಅದಾವು ಅಂತ ಹೇಳ್ಬೋದು. ಕಾರಣ ಯಾವುದನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾವತ್ತು. ಆ ರೀತಿ ಒಳಗೆ ಪೋಸ್ಟರ್ ಅದಾವು. ಮೊದಲನೇ ಪೋಸ್ಟರ ಒಂದು ಸುದೇವ್ ನಾಯರ್ ಅವರ ಆ್ಯಸ್ ಅ ಕರ್ಮಾಡಿಯಾಗಿ ಒಂದು ಅಭಿನಯಿಸಿದರು. ಇವರನ್ನು ನಾವು ನೋಡ್ರಿ, ನಮ್ಮ ಯಶ್ ಅವರ ಜೋಡಿ ಪ್ರತಿಯೊಂದು ಸೀನ್ಗಳಿಗೂ ಅದಾರ ಇವ್ರ. ಅಂದ್ರೆ ಯಶ್ ಅವರ ಬಲಗೈ ಬಂಟನಾಗೋ ಚಾನ್ಸ್ ಐತಿ ಅಥವಾ ಎಡಗೈ ಬಂಟನ್ರಿ. ಒಟ್ಟು ಯಶ್ ಇವ್ರಿಗೆ ಭಾಳಷ್ಟು ಡೀಪ್ ಒಂದು ರಿಲೇಷನ್ ಇರ್ತೈತಿ ಮೂವಿ ಒಳಗೆ. ಡೆಫಿನೆಟಾಗಿ ಇವ್ರದ್ದೊಂದು ಇದನ್ನು ಮಾಡಿಟ್ಕೋರಿ, ಕೈಯಾಗ ಗಣ್ಣ, ಆನಂತರ ಒಂದು ಲುಕ್ಕ, ಆನಂತರ ಗಣ್ಣ, ಇದೇನೋ ಒಂಥರ ಬೇರೆನೇ ಐತಿ. ಭಾಳಷ್ಟು ಡೀಪಾಗಿತ್ತು. ಈ ಒಂದು ಪೋಸ್ಟರು ಭಾಳಷ್ಟು ಬೆಟರ್ ಆಗಿತ್ತು. ದೆನ್ ಇದಾಯ್ತು. ನೆಕ್ಸ್ಟ್ ಬಂದಿರೋದಾದ್ರೆ ನಮ್ಮ ಅಕ್ಷಯ್ ಅವರ ಟೋನಿಯಾಗಿ ಅಭಿನಯಿಸಿದರು. ಇದು ಕೂಡ ಭಾಳಷ್ಟು ಡೀಪ್ ಮೀನಿಂಗ್ಗಳ ಜೋಕರ್ಗಳು ಗೆಟಪ್ ಹಾಕಿದಂಥವ್ರು ಎಲ್ಲರೂ ಸತ್ ಬೀಳತ್ತಾರು. ಅದು ಸತ್ತಂಥ ಹೆಣಗಳ ಮೇಲೆ ಇವ್ರು ಕಾಲಿಟ್ಟು ಬರತ್ತಾರು. ಇದರ ಅರ್ಥ ಏನಿರ್ಬೋದು ಅಂತೇಳಿ ನಾವೊಂದು ಥೇರಿ ಪ್ರಕಾರ ನೋಡೋದಾದ್ರೆ ಒಂದು ಏನರ ಯಶ್ ಅವರ ಅಲ್ಲಿ ಏನರ ಜೋಕರ್ ಇದ್ರು ಅವ್ರನ್ನೆಲ್ಲ ಬಡಿತಾ ಇರ್ಬೋದು. ಆ ಸಂದರ್ಭದೊಳಗೆ ಇವರ ವಿಲ್ಲನ್ ಆಗಿರ್ಬೋದು ಅಥವಾ ಹೀರೋಗೆ ಇವ್ರು ಏನರ ಹೆಲ್ಪ್ ಮಾಡ್ತಾ ಇರ್ಬೋದು. ಅಂದರೆ ಇವ್ರ ಮ್ಯಾಗ ಯಾವುದೇ ರೀತಿಯ ಒಂದು ರಕ್ತ ಇಲ್ಲ, ಆದ್ದರಿಂದ ಇವರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಇದು ಮಾತ್ರ ಪಕ್ಕ ಐತಿ. ಆನಂತರ ಇವೆರಡು ಪೋಸ್ಟರ್ ಡಿಫ್ರೆಂಟ್ ಆಗಿದ್ರೆ ಇನ್ನೊಂದು ಪೋಸ್ಟರ್ ಕೂಡ ಭಾಳಷ್ಟು ಡಿಫ್ರೆಂಟ್ ಐತಿ. ನಮ್ಮ ಬಾಲಾಜಿ ಅವರ ಬೀರ ಆಯ್ಕಸ್ ಅಭಿನಯವನ್ನು ಮಾಡಿದಾರು. ಅಂದ್ರೆ ಯಶ್ ಅವರಿಗೆ ಇವ್ರಿಗೂ ಒಂದು ಲಿಂಕ್ ಇರೋ ಚಾನ್ಸ್ ಐತಿ. ಯಾಕಂದ್ರೆ ರಾಯ ಬೀರ ಒಂದು ಹೆಸರುಗಳ ಒಂದು ಸಿಮಿಲಾರಿಟಿಯನ್ನು ನೋಡ್ತೀವಿ ನಾವು. ಆದ್ದರಿಂದ ಇದು ಕೂಡ ಇಂಟ್ರೆಸ್ಟಿಂಗ. ಈ ರೀತಿಯಾಗಿ ಭಾಳಷ್ಟು ಒಂದು ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದರು. ಮತ್ತು ಇನ್ನೊಂದು ಪೋಸ್ಟರ್ ಯಾವುದಪ್ಪ ಅಂದ್ರೆ ಒಂದು ದಾರ್ಬೆಲ್ ಅವರ ಒಂದು ಸಲ್ವಡೋರ್ ಅಂತೇಳಿ ಒಂದು ಹೊಸ ಕ್ಯಾರೆಕ್ಟರ್ಗೆ ಅಭಿನಯವನ್ನು ಮಾಡ್ತಾರೋ. ನೋಡೋಣ ಇವರು ಹೆಂಗೆ ನಿಭಾಯಿಸ್ತಾರೆ ಅಂತೇಳಿ. ಇವ್ರ ಬಗ್ಗೆ ನನಗೇನು ಅಷ್ಟೇನು ಮಾಹಿತಿ ಗೊತ್ತಿಲ್ಲ. ಬಟ್ ಇದು ಒಂದು ಪೋಸ್ಟರ್ನ ನೋಡೋದಾದ್ರೆ ವಿಲ್ಲನ್ ಕ್ಯಾರೆಕ್ಟರ್ ನಿಭಾಯಿಸೋ ಚಾನ್ಸ್ ಐತಿ ಇವ್ರ. ನೋಡೋಣ ಮೂವಿ ಬಂದ್ಬೇಕಾ ಅವ್ರು ಯಾವ ಕ್ಯಾರೆಕ್ಟರ್ಗೆ ಇರ್ತಾರೋ ಏನಿರ್ತಾರೋ ಎಲ್ಲ ಗೊತ್ತಾಗೈತೆ ಅವಾಗಣ. ಇವಾಗಿದ್ದು ಪೋಸ್ಟರ್ಗಳಿಗೆ ಒಂದು ನಮ್ಮ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂಗೆ. ನಮ್ಮ ಟಾಕ್ಸಿಕ್ ಮೂವಿದ ಇಂಟ್ರೊಡಕ್ಷನ್ ಬಿಟ್ಟಾಗ ಬೇರೆ ಇತ್ತು, ಬಟ್ ಟೀಸರ್ ಬಿಟ್ಟು ಈ ಪೋಸ್ಟರ್ಗಳು ರಿಲೀಸ್ ಮಾಡೋಂತಲೇ ಭಾಳಷ್ಟು ಹವಾ ಮ್ಯಾಲೆ ಹೋಗೈತೆ ಅಂತ ಹೇಳ್ಬೋದು. ದುರಂಧರ್ ಬರಲಿ ಯಾರೋ ಬರಲಿ ಇವ್ರನ್ನ ಮಾತ್ರ ಹಿಡಿಯೋಕೆ ಚಾನ್ಸ್ ಇಲ್ಲ. ದೆನ್ ಇದು ಬಿಡ್ರಿ, ಈಗ ನಾ ಫಸ್ಟ್ನೇ ಹೇಳಿದ ನ್ಯೂಸ್ ಬರ್ರಿ ನಮ್ಮ ರಿಷಬ್ ಶೆಟ್ಟಿ ಅವರ ಆಂಜನೇಯನಾಗಿ ಬರತ್ತಾರೋ. ಅವರ ಆಂಜನೇಯನಾಗಿ ಬರೋದು ಹೆಂಗೆ ಅನಿಸ್ತೈತಿ ನಿಮಗೆ ಅಂತೇಳಿ ಕಾಮೆಂಟ್ ಮಾಡಿರಿ. ಇದಾಗಿದ್ದ ಇವತ್ತಿನ ಸಣ್ಣ ಮಟ್ಟಿಗೆ ನ್ಯೂಸ್ಗಳು. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.